ಹಾಗೆ ವೆಲ್ಕಮ್ ಬ್ಯಾಕ್. ಸೊ 15th ಆ್ಯಂಡ್ 16th ಕಂಟೆಸ್ಟೆಂಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. 15th ಆ್ಯಂಡ್ 16th ಕಂಟೆಸ್ಟೆಂಟ್ ಬಂದು ಕರಿಬಸಪ್ಪ ಆ್ಯಂಡ್ ಮಾಳು ನಿಪ್ಲಾಳ್ ಅಂತ. ಸೊ ಇವರಿಬ್ಬರು ಕೂಡ ಉತ್ತರ ಕರ್ನಾಟಕ ಪ್ರತಿಭೆಗಳು. ಇಬ್ಬರು ಕೂಡ ಕಾಮನ್ ಮ್ಯಾನು ಆ್ಯಂಡ್ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ತಮ್ಮ ಟ್ಯಾಲೆಂಟಿಂದ ಸೊ ಗುರುತಿಸ್ಕೊಂಡವರು. ಆ್ಯಂಡ್ ಒಬ್ಬರು ಸೊ ಮೊದಲನೇ ಕರಿಬಸಪ್ಪ ಅವ್ರ ಬಗ್ಗೆ ಮಾತಾಡೋದಾದರೆ ಸೊ ಬಾಡಿ ಬಿಲ್ಡಿಂಗಲ್ಲಿ ಸೊ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಂಥವ್ರು. ಆ್ಯಂಡ್ ಪದಕ ಕೂಡ ತಂದು ಕೊಟ್ಟಿದ್ದಾರಂತೆ. ಸೊ ಚಿನ್ನದ ಪದಕ ಅಂತ ಅವ್ರು ಹೇಳ್ತಾಯಿದ್ರು. ಆ್ಯಂಡ್ ಬಾಡಿ ಬಿಲ್ಡಿಂಗಲ್ಲಿ ಒಂದು ಹೆಸರು ಮಾಡಿದ್ದಾರೆ. ಸೊ ನಾನು ಅವ್ರು ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ. ಸೊ ಕೆಲವು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಸುಮಾರು ಹಳೆಯ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಆ್ಯಂಡ್ ಬಾಡಿ ಬಿಲ್ಡಿಂಗಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಆ್ಯಂಡ್ ಸುಮಾರು ವೇದಿಕೆಗಳಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ಬಾಡಿ ಬಿಲ್ಡಿಂಗಲ್ಲಿ. ಆ್ಯಂಡ್ ಇವಾಗ ಕೂಡ ಅದೇ ಬಾಡಿನ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಆ ರೀತಿಯಲ್ಲಿ ಬಾಡಿ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ 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 ಕಷ್ಟ ಇದೆ. ಬಟ್ ಅದನ್ನು ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಎಷ್ಟು ಅವರು ಬಾಡಿ ಬಿಲ್ಡಿಂಗಲ್ಲಿ ಎಷ್ಟು ದೇಹನ ಅಷ್ಟೊಂದು ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ತುಂಬ ನೋಡ್ಲಿಕ್ಕೆ ಸ್ವಲ್ಪ ಹೊರಟು ಅಂತ ಅನಿಸಿದ್ರು ಕೂಡ ಒಂದು ಕಾಮಿಡಿ ಟೈಮಿಂಗ್ ಇದೆ. ಆ್ಯಂಡ್ ಕಾಮಿಡಿ ತಮಾಷೆ ಮಾಡ್ತಾರೆ. ಆ್ಯಂಡ್ ಯಾರಾದರೂ ತಮಾಷೆ ಮಾಡಿದ್ರೆ ಅದನ್ನು ತಮಾಷೆ ರೀತಿಯಲ್ಲಿ ತೊಗೊತಾರೆ, ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಆ್ಯಂಡ್ ಸ್ವಲ್ಪ ಫನ್ ಜಾಲಿಯಾಗಿರೋವಂಥ ಮನುಷ್ಯ ಅಂತ ಅನ್ನಿಸ್ತಾ ಇದೆ. ಬಿಗ್ ಬಾಸ್ನಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಥವಾ ಆಟ ಆಡ್ತಾರೆ ಅಂತ ನೋಡಬೇಕು. ಆ್ಯಂಡ್ ಮೇ ಬಿ ಹೊಂದ್ಕೊಂಡು ಹೋಗ್ತಾರೆ ಅಂತ ನನಗೆ ಅನಿಸಿದೆ. ಅಂದರೆ ಅವರು ಕೂಡ ಅಷ್ಟೇ ಮಲ್ಲಮ್ಮ ಅವ್ರ ಥರ ಸಿಕ್ಕಾಪಟ್ಟೆ ಮಾತುಗಳು ಆಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ. ಯಾಕಂದರೆ ಒಂದು ಸಾಧನೆ ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಓಕೆ, ಸೊ ಬಾಡಿ ಬಿಲ್ಡಿಂಗಲ್ಲಿ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ಕಾಮನ್ ಮ್ಯಾನ್ ಅಂತ ಹೇಳ್ಬೋದು. ಬಿಕಾಸ್ ಅಂಥ ಒಂದು ವೇದಿಕೆ ಸಿಕ್ಕಿರಲಿಲ್ಲ, ಇನ್ಸ್ಟಾಗ್ರಾಮ್ಗೆ ಬಂದಿಲ್ಲ ಅಂತಂದರೆ ನಮಗಂತೂ ನೋಡೋಕ್ಕೆ ಸಿಗ್ತಿರಲಿಲ್ಲ ಅವರು. ಸೊ ಬಟ್ ಆ ಇನ್ಸ್ಟಾಗ್ರಾಮಿಂದ ಅವ್ರಿಗೊಂದು ಮುಖ ಪರಿಚಯ ಆಗಿದೆ. ಆ್ಯಂಡ್ ಅಲ್ಲಿಂದ ಇವಾಗ ಅವ್ರಿಗೊಂದು ವೇದಿಕೆ ಸಿಕ್ಕಿದೆ. ಮೇ ಬಿ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಮಾಳು ನಿಪ್ಲಾಳ್ ಅಂತ. ಸೊ ಇವರು ಕೂಡ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಜಾನಪದ ಒಂದು ಹಾಡುಗಳನ್ನ ಹಾಡುವಂಥದ್ದು. ಆ್ಯಂಡ್ ಅದನ್ನು ಯೂಟ್ಯೂಬಲ್ಲಿ ಅದರಲ್ಲೇ ಅವರು ಹಾಕೊತಾರೆ. ಒಂದು ಒಳ್ಳೆ ಸಿಂಗರ್ ಅಂತಲೇ ಹೇಳ್ಬೋದು. ವಾಯ್ಸ್ ಚೆನ್ನಾಗಿದೆ. ಆ್ಯಂಡ್ ಇವ್ರ ಬಗ್ಗೆ ನನಗೊಂದು ಖುಷಿ ಆಗೋದೇನಂತಂದರೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ ಸಿಂಗರ್ಗಳಿದ್ದಾರೆ. ಓಕೆ, ಜಾನಪದರಾಗಿರ್ಬೋದು ಸುಮಾರು ಜನ ಸಿಂಗರ್ಗಳಿದ್ದಾರೆ. ಬಟ್ ಕೆಲವರು ಇತ್ತೀಚಿನ ಒಂದು ದಿನಗಳು ನೋಡ್ತಾರೆ ಸಿಕ್ಕಾಪಟ್ಟೆ ವಲ್ಗರ್ ಆಗಿರೋವಂಥ ಒಂದು ಹಾಡುಗಳನ್ನು ಹಾಡಿ ಸೊ ಇದು ಮಾಡ್ತಿದ್ದಾರೆ. ಬಟ್ ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಇವ್ರನ್ನ ನೋಡ್ತಾ ಇವ್ರ ಹಾಡುಗಳನ್ನ ನೋಡ್ತಾ ಇದ್ದರೆ ಅಷ್ಟು ವಲ್ಗಾರಿಟಿ ಇರೋದಿಲ್ಲ. ಆ್ಯಂಡ್ ವಾಯ್ಸು ಕೂಡ ತುಂಬ ಚೆನ್ನಾಗಿದೆ. ಓಕೆ, ಸೊ ಅದಕ್ಕೋಸ್ಕರ ಸೊ ಇವರು ಅಂದರೆ ನಂಗೆ ಸ್ವಲ್ಪ ಇಷ್ಟ ಅನ್ನೋದಕ್ಕಿಂತ ಓಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋವಂಥದ್ದು. ಆ್ಯಂಡ್ ಇವ್ರಿಗೆ ಟ್ಯಾಲೆಂಟ್ ಇದೆ. ಒಂದು ಹಾಡುಗಳನ್ನ ಚೆನ್ನಾಗಿ ಹಾಡ್ತಾರೆ. ಆ್ಯಂಡ್ ಒಂದು ಕರ್ನಾಟಕ ದಮನಕ ಅಂತ ಅನಿಸುತ್ತಲ್ಲ, ಯೋಗರಾಜ್ ಭಟ್ರು ಆ ಸಿನಿಮಾದಲ್ಲೂ ಕೂಡ ಒಂದು ಹಾಡು ಹಾಡಿದರು, ಇತ್ತಲಕ ಕರಿಬೇಡ ಮಾವ ಅನ್ನೋವಂಥ ಸಾಂಗು ಚೆನ್ನಾಗಿ ಹಾಡಿದ್ದಾರೆ. ಒಂದು ಟ್ಯಾಲೆಂಟ್ ಇದೆ. ಓಕೆ, ಸುಮ್ಮನೆ ಏನೋ ಬಂದರು ಹಾಡಿದ್ರು ಒಂದು ಸಾಂಗ್ ಹಿಟ್ಟಾಯಿತು ಆ ಥರ ಅಲ್ಲ. ಬಟ್ ಒಳ್ಳೆಯ ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಾನ್ ಡ್ರೈವರ್ ಅನ್ನೋವಂಥ ಸಾಂಗು ಸಿಕ್ಕಾಪಟ್ಟೆ ಅವ್ರಿಗೆ ಹೆಸರು ತಂದು ಕೊಟ್ಟಂಥದ್ದು. ಯೂಟ್ಯೂಬಲ್ಲಂತೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ಅದು. ಸೊ ಇವರಿಗೆ ಒಂದು ವೇದಿಕೆ ಸಿಕ್ಕಿದೆ ಇವಾಗ. ಆ್ಯಂಡ್ ಹನುಮಂತ ಯಾವ ರೀತಿಯಲ್ಲಿ ಆ ವೇದಿಕೆನ ಯೂಸ್ ಮಾಡಿಕೊಂಡ. ಆ್ಯಂಡ್ ಚೆನ್ನಾಗಿ ಹಾಡುಗಳಿಂದ ಒಂದು ಜನರ ಮನಸ್ಸನ್ನ ಗೆದ್ದ ಅಂತ ಹೇಳ್ಬೋದು. ಬಟ್ ಅವರಿಗೆ ಇನ್ನೋಸೆನ್ಸ್ ಇತ್ತು. ಬಟ್ ಇಲ್ಲಿ ಇವರು ಸ್ವಲ್ಪ ಮೆಚುರಿಟಿಯಿಂದ ಕಾಣಿಸ್ತಿದ್ದಾರೆ. ವೇದಿಕೆ ಮೇಲಾದರೂ ಆಗಿರ್ಬೋದು, ಅಲ್ಲಿ ಮಾತಾಡೋದ ರೀತಿ ನೋಡ್ತಾ ಇದ್ದರೆ ಹಂಬಲ್ ಆಗಿದ್ದಾರೆ. ಆ್ಯಂಡ್ ಮೆಚುರಿಟಿ ಕಾಣಿಸ್ತಾ ಇದೆ. ಆ್ಯಂಡ್ ಟ್ಯಾಲೆಂಟ್ ಇದೆ. ಸೊ ಅದನ್ನು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವರ ಒಂದು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಯೂಸ್ ಮಾಡ್ಕೊತಾರೆ ಒಳ್ಳೆ ರೀತಿಯಲ್ಲಿ ಅಂತ ನಾನಂತೂ ನೋಡಲಿಕ್ಕೆ ಕಾಯ್ತಾ ಇದ್ದೀನಿ. ಕರಿಬಸಪ್ಪ ಆ್ಯಂಡ್ ಮಾಳು ನಿಪ್ಲಾಳ್. ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಮತ್ತೆ ಮಾತಾಡ್ತೀನಿ. ಬಾಯ್.